ಬಂದ್ರವ ಬನ್ನಿ ಬನ್ನಿ. ಅಪ್ಪಯ್ಯ ಹೆಂಗಿದೇವ? ಅಕ್ಕ ನೋಡಲಿ ಎಲ್ಲರೂ ಅಂತೆ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದೀವಿ ಮೈನಾ. ಮನೆಯಲ್ಲೆಲ್ಲ ಹೇಗವ್ರೆ? ಇಲ್ಲಿ ಇಲ್ಲಿ ನಿಂತ್ಕ ಬರವ ಎತ್ತು. ಎಲ್ರು ಬಂದಿದ್ದೀರಾ? ನಮಗ್ ತುಂಬಾ ಸಂತೋಷ ಆಯ್ತು. ಆರತಿ ಮಾಡಿ. ಪುಷ್ಪಕ್ ಸರ್, ನೀವೆಲ್ರನ್ನು ಕರ್ಕೊಂಬಂದಿರೋದು ನಮ್ಗೆ ಎಷ್ಟು ಸಂತೋಷ ಆಯ್ತೈತೆ ಅಂದ್ರೆ ಮಾತ್ನಾಗ ಹೇಳಕ್ ಆಯ್ತಾ ಇಲ್ಲ. ಅಯ್ಯೋ ಇರ್ಲಿ ಅಮ್ಮ, ಇದು ನನ್ನ ಜವಾಬ್ದಾರಿ. ಅರುಂಧತಿ ಮೇಡಮ್, ಅಯ್ಯೋ ನಿಮ್ ಬಂಗಾರ. ನೀವು ಈ ಬಡವನ್ ಮನೆಗ್ ಬಂದಿದ್ದು ದೊಡ್ಡ ಉಪಕಾರ ಮಾಡ್ದಂಗೆ. ಅಯ್ಯೋ ಹಾಗೆಲ್ಲ ಅನ್ಬೇಡಿ, ತುಂಬಾ ದೊಡ್ಡ ಮಾತಾಯ್ತು. ಹಂಗೇನಿಲ್ಲ ಮೇಡಮ್. ವೆಲ್ಕಮ್ ಟು ಮೈಲಾರ್ ಕೋಟೆ ಮೈನಾ. ಅಲ್ಲ, ಬೆಂಗಳೂರಿಂದ ಮಗಳು ಬರ್ತಿರೋ ವಿಷಯ ಹೇಳಲೇ ಇಲ್ವಲ್ಲ ಮಾವ? ಯಾಕತ್ತೆ? ಎಲ್ರಿಗೂ ನಮಸ್ತೆ. ಬೆಂಗಳೂರು ಹೇಗಿದೆ ನೋಡಿ. ಬೆಂಗಳೂರಿಂದ ಬಂದಿರೋ ವಿಷಯ ನಮಗೆ ಹೇಳೇ ಇಲ್ಲ. ಮೇಡಮ್, ಅಂದಂಗೆ ನನ್ನ ಹೆಸರು ಕೃಷ್ಣ ಅಂತ. ನಾನು ಈ ಊರಿನ ಅಧ್ಯಕ್ಷ. ಈ ಊರಲ್ಲಿ ಒಂದು ಪಟಾಕಿ ಅಂಟಿಸ್ಬೇಕು ಅಂದ್ರೂ ನನ್ನ ಪರ್ಮಿಷನ್ ತಗೋಬೇಕು. ಆದ್ರೆ ಈ ಕುಳ್ಳ ನನ್ನ ಪರ್ಮಿಷನ್ ತಗೊಂಡಿಲ್ಲ. ಇರ್ಲಿ, ನಮ್ಮೂರಿಗೆ ನೀವೆಲ್ಲ ಬಂದಿದ್ದೀರಾ ಅಂದ್ರೆ ಸ್ವಾಗತ ಮಾಡ್ಲೇಬೇಕಲ್ವಾ? ನಿಮಗೆ ಯಾವುದೇ ರೀತಿ ಸಹಾಯ ಬೇಕಾದ್ರೂ ಮಾಡಕ್ಕೆ ಈ ಕೃಷ್ಣ ಯಾವಾಗ್ಲೂ ಸದಾ ಸಿದ್ಧವಾಗಿರ್ತಾನೆ. ಮೈನಾ ನಮ್ಮೂರಿನ ಹುಡುಗಿ, ಅವಳು ಕರ್ಕೊಂಡ್ ಬಂದಿದ್ದಾಳೆ ಅಂದ್ಮೇಲೆ ನಿಮ್ಗೇನೇ ಸಹಾಯ ಬೇಕಂದ್ರೂ ಈ ಊರಿನ ಅಧ್ಯಕ್ಷ ನಾನು ಮಾಡ್ಲೇಬೇಕಲ್ವಾ? ಮಾಡಕ್ ನಾನು ಸದಾ ಸಿದ್ಧನಾಗಿದ್ದೀನಿ. ಅಧ್ಯಕ್ಷರೇ, ನಿಮ್ ಸಹಾಯ ಸಾಕಷ್ಟು ನಮ್ಮೇಲಿದೆ. ನೀವ್ ಮಾಡಿರೋದೇ ಸಾಕು. ಇನ್ನೂ ಏನಾರ ಬೇಕು ಅಂದ್ರೆ ನಾವು ಮಾಡ್ಕೋತೀವಿ. ನೀವು ಹೊರಡ್ಬೋದು. ಅಲ್ಲ, ಇರ್ಲಿ ಇರ್ಲಿ. ಅಧ್ಯಕ್ಷರಿಗೆ ನಮಸ್ಕಾರ. ಬನ್ರವ ಬನ್ನಿ. ಬಂದ್ರವ? ನೀವು ಬನ್ನಿ 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 ಬನ್ನಿ. ನಡಿ ಮಗ. ಪುಷ್ಪಕ್ ಸರ್ ಬನ್ನಿ. ನೀವು ಬನ್ನಿ ಬನ್ನಿ. ಸಿದ್ದು, ನೋಡ್ದೇನೋ ಆ ಹುಡುಗಿನ ಎಲ್ಲಾರು ಎಷ್ಟು ಚೆನ್ನಾಗಿ ವೆಲ್ಕಮ್ ಮಾಡಿದ್ರು ಅಲ್ವಾ? ಅಲ್ಲ ಕಣೋ ಸಿದ್ದು, ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿದ್ದು ಹಬ್ಬಕ್ಕೆ ಅಂತ ಊರಿಗೆ ಬಂದ್ರೆ ಈ ತರ ವೆಲ್ಕಮ್ ಮಾಡ್ತಾರೇನೋ? ಅಯ್ಯಯ್ಯೋ, ನಮ್ಮೂರು ಅಂತವನೇ. ನಮ್ಮೂರು ಅಂತ ಇವನ್ಗೆ ಹೆಂಗ್ ಗೊತ್ತಾಯ್ತು? ನಾನೇನಾದ್ರೂ ಬಾಯ್ ಬಿಟ್ಟು ಹೇಳ್ಬಿಟ್ನಾ? ಲೈ, ನಮ್ಮೂರು ನಮ್ಮೂರು ಅಂತ ನಿನ್ಗೆ ಯಾವಾಗ ಹೇಳಿದ್ನ ನಾನು? ಅಯ್ಯೋ, ಅದು ಹಂಗಲ್ಲ ಕಣೋ, ಇಲ್ಲೇ ಪಕ್ಕದೂರು ಅಂತ ಹೇಳಿದೆಲ್ಲೋ, ಅದಕ್ಕೆ ಹಂಗೆ ಹೇಳಿದೆ ಅಷ್ಟೇ. ಲೇ, ಆ ಹುಡುಗಿ ಬಂದಿರೋದ್ಕೇನೆ ಈ ತರ ವೆಲ್ಕಮ್ ಮಾಡವ್ರೆ. ಇನ್ನೇನಾದ್ರೂ ಹುಡುಗರು ಬಂದ್ರೆ ಯಾವ ಲೆವೆಲಲ್ಲಿ ವೆಲ್ಕಮ್ ಮಾಡಲ್ಲ ಹೇಳು? ಸಿದ್ದು, ಏನೇ ಹೇಳು, ಹಳ್ಳಿ ಅಂದ್ರೆ ಎಷ್ಟು ಚಂದ ಅಲ್ವಾ? ಅಪ್ಪ ಅಮ್ಮ ಮಕ್ಕಳು ಎಲ್ಲ ಎಷ್ಟು ಚೆನ್ನಾಗಿರ್ತಾರಲ್ವಾ ಪ್ರೀತಿಯಿಂದ. ಹಳ್ಳಿ ಅಂದ್ರೆ ಪ್ರೀತಿ ಅಲ್ವೇನು? ಸರಿ,
ಬಾ ಗಾಡಿನ ಅಲ್ಲಿ ಮನೆ ಹತ್ರ ಹಾಕ್ಬಿಡೋಣ. ಏ ಮನೆ ಹತ್ರ ಬೇಡ ಕಣೋ. ಯಾಕೆ? ಏ ಸುಮ್ನೆ ಓಡಾಡೋರ್ಗೆ ತೊಂದ್ರೆ ಆಗುತ್ತೆ. ಅಯ್ಯೋ ಇಲ್ಲೂ ಹಾಕಕ್ಕಾಗಲ್ವಲ್ಲೋ, ಇಲ್ಲೂ ಓಡಾಡೋರ್ಗೆ ತೊಂದ್ರೆ ಆಗುತ್ತೆ. ಮತ್ತೇನ್ ಮಾಡೋಣ ಇವಾಗ? ಆ, ಬರೋ ದಾರಿಯಲ್ಲಿ ಕೆರೆ ಹತ್ರ ಮರ ಇತ್ತಲ್ಲ, ಅಲ್ಲಿ ಹಾಕ್ಬಿಡೋಣ. ಸರಿ ಸರಿ ನಡಿ. ಪುಷ್ಪಕ್ ಸರ್, ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಅಲ್ಲ, ಪ್ರಯಾಣ ಎಲ್ಲ ಚಂದಾಗಾಯ್ತಾನೆ? ತುಂಬಾ ಚೆನ್ನಾಗಾಯ್ತು ಅಂಕಲ್. ಹಾ, ಮೈನಾ ಇದ್ಮೇಲೆ ಬೇಜಾರನ್ನೋ ಮಾತೇ ಇಲ್ಲ. ಎಲ್ರನ್ನೂ ತುಂಬಾ ಚೆನ್ನಾಗಿ ನೋಡ್ಕೊಂಡ್ಲು. ಅವಳಿಗೇನ್ ಹೇಳ್ತೀರಿ, ಈಗ ಸ್ವಲ್ಪ ಕಮ್ಮಿ. ಮೊದ್ಲು ಇಡೀ ಊರು ಅವಳನ್ನ ಕಂಡ್ರೆ ಆಹಾಹಾ, ಅದ್ರಲ್ಲೂ ಈ ಸೈನ್ಯ ಸೇರ್ಕೊಂಡ್ಬಿಡ್ತು ಅಂದ್ರೆ ಕಪಿ ಸೈನ್ಯ ಬಂತು ಅಂತ ಇಡೀ ಊರೇ ಗಡಗಡ ಅಂತ ನಡ್ಗೋದು. ಅಂಕಲ್ ಇದೇನ್ ಸೈನ್ಯ? ಮಂಕಿ ಸೈನ್ಯ. ಚೆನ್ನಾಗಿದೆ ಅಲ್ಲ? ಆದ್ರೆ ಊರ್ನಲ್ಲಿರೋ ಯಾರ್ಗೆ ಕಷ್ಟ ಬರ್ಲಿ, ನಮ್ ಕೂಸು ಮೊದ್ಲು ಹೋಯ್ತದೆ. ಮಾತ್ ಮಾತ್ರ ಮದ್ಗುಂಡು, ಆದ್ರೆ ಹೃದಯ ಮಾತ್ರ ಹೂವಿದ್ದಂಗೆ. ಅನ್ನು ಇವರೆಲ್ಲ ಮೈನಾ ಬೆಂಗಳೂರಲ್ಲಿ ಅನುಭವಿಸ್ತಿರೋ ಕಷ್ಟ ಗೊತ್ತಾದ್ರೆ ತುಂಬಾ ನೊಂದ್ಕೋತಾರೆ. ನಿಮ್ನೆಲ್ಲ ಇಲ್ಲೇ ನಿಲ್ಸ್ಕೊಂಡ್ ಮಾತಾಡ್ತಿದ್ದೀನಿ. ಒಳಗ್ ಬನ್ನಿ, ಕೂತ್ಕೊಳ್ಳಿ. ಅಯ್ಯೋ ಬೇಡ ಬೇಡ, ಹೊರಗಡೆಯಿಂದ ಸುಸ್ತಾಗಿ ಬಂದಿದೀವಿ. ಹೊರಗಡೆ ತಣ್ಣಗಿದೆ, ಇನ್ನು 3 ದಿವಸ ಇರ್ತೀವಲ್ಲ, ನೋಡೋಣ. ನಮ್ಮ ಹಳ್ಳಿನೇ ಹೆಂಗೆ ತಣ್ಣಗಿರ್ತಿದೆ, ನಿಮ್ ಬೆಂಗಳೂರಂಗ? ಸರಿ ಕಣ್ರವ, ಇರಿ ಸರ್ಬತ್ ಮಾಡಿ ತಕೊಂಬತ್ತೀನಿ. ನಾನ್ ತರ್ತೀನಿ. ಹಂಗೆ ಚಾಪೆ ತಕೊಂಬ. ಹಂಗೆ ನೀವು ಬನ್ನಿ ಕೆಲ್ಸ ಶುರು ಬನ್ನಿ ಮಾಡ್ಕೊಂಡ್ಲು. ಬನ್ನಿ ಎಲ್ಲಾರು ಅಲ್ಲಿ ಕೂತ್ಕೊಳ್ಳಿ. ಬನ್ನಿ, ಇಲ್ಲಿ ಬನ್ನಿ. ಚಾಪೆ ಎಲ್ಲಿಟ್ಟಿದ್ಯೆ? ಒಳಗಿರ್ಬೇಕು ನೋಡವ. ಬೆಳಗ್ಗೆ ಎತ್ತದವಳು ನೀನೇ ಅಲ್ವೇನೆ? ಕೂತ್ಕೊಳ್ಳಿ ಇಲ್ಲೇ. ಬಂದ್ಲಲ್ಲ. ಕುಂತ್ಕೊಳ್ಳಿ. ನಮ್ಮನೆಯಾಗ ಇರ್ಲಿಲ್ಲ, ಅದಕ್ಕೆ ಪಕ್ಕದ ಮನೆಯಾಗ ಹೋಗಿಸ್ಕೊಂಬಂದೆ. ಕೂತ್ಕೊಳ್ಳಿ. ಅವ ತರಿ ಹಾ, ಅವರೇ ನೀರು ಇಲ್ಲ ಬೇಡ. ಬೇಡವಾ? ಅವರೇ ನಿಮ್ಗೆ ಏನಿದು? ನೀರು ಕುಡಿಯಕ್ಕೆ. ಇದ್ರಲ್ಲೇ ಕುಡಿಯೋದು? ಅಯ್ಯ ಹಿಂಗೆ ಅಯ್ಯೋ ಅವ್ರಿಗೆ ಅಂತ್ಕೊಂಡ್ ಕೊಡು, ಕುಡಿಯೋದು. ಅವ್ರು ಕೊಡು. ತಗೊಳ್ಳಿ. ಆಯ್ತು ಇವ್ರ್ದು. ನೋಡಿ ಹೆಂಗ್ ಕುಡಿತಾರೆ ಪುಷ್ಪಕ್ ಸಾರು. ನಿಮ್ಗೆ ಬೇಡವಾ? ಕುಡಿದ್ವಿ.